ಏನು ಅಲ್ಲೇನೂ ಸರಿ ಗುರಿ ಹಾಕಿಲ್ಲ, ಸಾಯ್ಬೇಕು. ಹಸಿ ಸೋಳಿ ತಂದು ಕೊಟ್ಟವನೆ, ದೊಡ್ಡ ಬಾರ್ದಿಕ್ ನಂಗೆ. ನೀ ಎತ್ತಿಗೆ ಇವ್ನಿಗೆ ಬೆಂಕಿ ಯಾಕ? ಥೂ, ಕರ್ಕ ಬಂದು ಇಸ್ಕೊತಾನೆ ಅಕ್ಕ ಅಕ್ಕನ ಮಕ್ಕಳು ಅಂತ. ಇಲ್ಲಿ ಮಾಡೋದು ಬಿಟ್ಟು ಬಿದ್ದವ್ರೆ ಅಂದ್ಬಿಟ್ಟು ದೊಡ್ಡ ಬೇವರ್ಸಿರನ್ ಮಗ. ಏನು ಮಾಡನೆ, ಸರಿಯಾಗಿ ಹೋಗ್ಬಿಡೋಣ ಅಂತೀನಿ. ಆ ಮುತ್ಕಿನ ಅವಳಲ್ಲ, ಏನಾರು ಒಂದ್ಗಿನ್ಬಿಟ್ಟಾಳ ಅಂದ್ಬಿಟ್ಟು ಸುಮ್ಮನೆ ಆಗಿನ ನಾನು. ನೋಡು, ನನ್ನ ಮಗಳಿಗೆ ಬಂದಿರೋ ಸೈ ಸೈಕಿಲ್ಲ ಅಂತ ನಾಳೆ ದಿಸ್ಕೊಂಡು ಮಾತು ಬರಬಾರ್ದು ಅಂತ. ಅವ್ರಿಗಾರ ಏನಿಲ್ಲ, ಬಂದಿರೋ ಮಗಳಿಗೆ ಬುದ್ಧಿ ಕಳಿಸ್ಬೇಕು ಅಂತ. ಬಂದ ಆಲೆ 15 ಆಗದೆ ಇಲ್ಲೇ ತಡ್ಕೊಂಡು ಕೂತಾವಳೆ. ಏನು ಮಾಡೋಕ ಕಣೆ, ನೀ ಎತ್ತಿಗೆ ಇವ್ರಿಗೂ ಬೆಂಕಿ ಯಾಕ? ಥೂ, ಅದೇನಂಟು ಸ್ಥಾನ ಮಾಡೋಕ ಕಣೆ, ಇಲ್ಲೇ ಬಂದು ಕೂತ್ಕೋ ಅಂತ ಹೇಳಿದಾರ. ಏನು ಗೊತ್ತಾಯ್ಕಿಲ್ವಾ? ಅವಳು ಕಣ್ ಬುದ್ಧಿ ಇಲ್ವೇನೋ, ಐಗಳು ಕರ್ಕೊಂಡ್ಬಿಟ್ಟು ಕುಂತ್ಬಿಟ್ಟಾಳೆ. ಜ್ಞಾನ ಇರ್ಬೇಕು ತಾನೆ, ಹೋಗ್ಬೇಕು ಅಂದ್ಬಿಟ್ಟು ಜಲ್ಮುಖಿವರೆಗೂ ಬೆಂಕಿ ಯಾಕ? ಥೂ, ಮಾನ್ಗೆಟ್ ಗುರ್ಸತಿ ಸರಿಯಾಗಿರಿ ಯಾಕೆ ಬತ್ತಿದ್ಲು. ವನಜ ಏನ್ ಮಾಡ್ತಿದ್ದಿ? ಕಣ್ಕಾಣಕ್ಕಿಲ್ವಾ ಅಡ್ಗೆ ಮಾಡ್ತಿರೋದು? ಅಯ್ಯೋ ಅದಕ್ಕೆ ಕಮ್ಮಿ, ಅದಕ್ಕೆ ಹಿಂಗೆ ಇಷ್ಟೊಂದು ಜೋರಾಗಿ ಮಾತಾಡಿ. ಇನ್ನೇನು ಮಾತಾಡೋರು ಅಂತ ಅಲ್ಲ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅನ್ಕೊಂಡು ಇಟ್ಟು ಬೇಸಕ್ಕೆ ಮಿಸಿನ ನಾನು ಸೌದೆ ನೋಡಿದ್ರೆ ಹಸಿ ಸೌದೆ, ನಾವೇ ಉರಿಯಕ್ಲೇನಿಲ್ಲ. ಇದೇ ಕಮ್ಮಿ ಅಷ್ಟು ಚೆನ್ನಾಗಿ ಉರಿತಾ ಕೂತವೆ ಹಸಿ ಸೌದೆ ಅಂತೀಯಲ್ಲ. ಎದ್ ನಡಿ, ಒಲೆ ಮುಂಗಡೆ ಕೂತ್ಕಂಡು ಬೇಯ್ತಿರ್ತದೆ. ಆ ಕಡೆ ಈ ಕಡೆ ಓಡಾಡ್ಕೊಂಡು ಅದು ಇದು ಅಂತ ಭಂಗ ಮಾಡ್ಕೊಳ್ಳೋದು. ಅದು ಇದು ಅಂತ ಮಾಡ್ತೀನಿ. ಕುಣಿಸಿದ್ಯಾ ನೀನು? ಕುಣಿಸ್ಬಿಟ್ಟಿದ್ಯಾ? ನಾಚ್ಕಾಕು ಹಿಂಗೆ ಮಾತಾಡಕ್ ನಿಂಗೆ. ಯಾ ಮಟ್ಟಕ್ಕೆ ಮಾತಾಡ್ತಾನೆ ನೋಡು. ಯಾಕಮ್ಮಿ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಯಾಕೆ ಹಿಂಗಾಡೋನು? ಅಲ್ಲ, ನಿನ್ನ ಮಕ್ಕಳನ್ನ ಕಂಡಿಲ್ಲ ನಿನಗೆ. ನಾನು ಒಲೆ ಅನ್ಕೊಂಡು ಬೇಸ್ಕೊಂಡು ಕೂತ್ಕೊಳ್ಳೋಣ ಎಷ್ಟೊತ್ತಲ್ವೇ? ಅದೇ ಒಂದು ಕೆಲಸವಾ? ಇನ್ನೇನು ಮಾಡೋಕ್ಕಾದದು? ಇದೇ ಹಿಂಗಾಡಿ ನೀನು ಸುಮ್ಮನಿರು. ನೀನು ಏನು ಸುಮ್ಮನಿದಾರು ಅಂತ ಮಾತಾಡ್ತೀಯಲ್ಲ. ನಿಮ್ಮ ಅಕ್ಕ ಬಂದು 15 ಆಗದೆ ಯಾಕೆ ಬಂದಿದ್ದಾಳು ಏನು ಬಂದಿದ್ದಾಳು ಅಂತ ವಿಚಾರಿಸಿದ್ಯಾ? ಇಲ್ಲೇ ಎಸ್ಕೊಂಡು ಕೂತಿದ್ಯಲ್ಲ, ಕಳಿಸ್ಬೇಕಾನೆ. ಅಯ್ಯೋ ಬುಡಮಿ, ಅಕ್ಕ ಜಾರ್ ಬಿದ್ದುಟ್ಟು ಮಕ್ಕ ಎಲ್ಲನೂ ಗಾಯ ಮಾಡ್ಕೊ ಬಂದವಳೆ. ಹೋಗು ಅಂತ ನಾನು ಬಾಯ್ಬಿಟ್ಟು ಹೆಂಗೆ ಹೇಳಕ್ಕದದು? ಒಳ್ಳೆ ಸರಿಯಾಗಿ ಬುಡ್ ನೀನು. ಯಾಕನಪ್ಪ ನೀನಂತೂ ಕೇಳಕ್ಕಿಲ್ಲ, ನಾನೇ ಕೇಳ್ಬಿಡ್ತೀನಿ ಆಗಿದ್ದಾಲಿ. ನಾನು ಅತ್ತೆನ ಮಾವನು ಏನಾದ್ರು ಅನ್ಕೋತಾರೆ ಅನ್ಕೊಂಡು ನಾನು ಸಹಿಸ್ಕೊಂಡು ನೀವು ಆಳೆ ಬಂದು 15 ಆಗದೆ. ಏನು 15 ಇಲ್ಲ ಉಣ್ಕೊಂಡು ತಿನ್ಕ ಕೂತ್ಕೊಂಡ್ರೆ ನಮ್ಗೆ ತಿನ್ನಗತ್ತಿಲ್ಲ. ಅವಕ್ಕೆ ಬೇರೆ ಹೇಳ್ತಾರನೆ ಏನು ಹೊಸಿ ತಿಂದವ ನಿಮ್ಮ ಅಕ್ಕನ ಮಕ್ಕಳು. ಅವೇನಿಗೆ ತಿಂಡಿ ಅಂತ ತಂದ್ಬಿಡಿದ್ರೆ ಇವೇ ತಕೊಂಡ್ ತಿನ್ಕತ್ತವೆ. ಸುಮ್ಮನಿರಮ್ಮಿ ನೀನು. ನಮ್ಮ ಅಕ್ಕನ ಮಕ್ಕಳು ಅಂದ್ರೆ ಬೇರೆನೇ. ನಮ್ಮ ಅಕ್ಕ ಬಿಟ್ಟೋಗಿರೋ ಆಸ್ತಿ ಕಣಮಿ ನೀನು ಉಂತಿರೋದು. ನೀನು ಹೊಸಿಯ ಎಲ್ಲ ಬಿಗಿಡ್ ಮಾತಾಡು. ಕುಟಿ ಹೇಳಿದ್ರೆ ಪ್ರೇಜ್ ಪರಕಿಲ್ಲ, 7 ಕುಟಿ ಹೇಳಿದ್ರೆ ಸರಿ. ನಾನು ನಿಮ್ಮ ಅಕ್ಕನೇ ಕೇಳ್ತೀನಿ ಯಾಕೆ ಮುಗಿಲ್ಲ ಇದೆಯಾ ಅಂತ. ವನಜಿ ಬೇಡಕನ ವನಜಿ, ನಮ್ಮ ಅಕ್ಕ ನೋವಲ್ಲವಳೆ. ತಿರ್ಗಾವಳು ನೋವು ಕೊಡ್ಬೇಡ. ಬಿದ್ದು ಮಕ್ಕ ಹೊಡ್ಕೊ ಬಂದವಳೆ. ಹೆಂಗೆ ನಾವು ಬಾಯ್ಬಿಟ್ಟು ಹೋಗೋನಕ್ಕದದು? ಸುಮ್ಮನೆ ಸಿದ್ಬಿಟ್ಟು ಹೋಯ್ತಾಳೆ. ಇಲ್ಲೇ ಇರಕ್ಕೆ ಹೋಯ್ತಿದ್ಲ ಪಾಪ. ನೀನು ಮೂಗ್ನಾಗಿದ್ರೆ ಇಲ್ಲೇ ಇರೋದೇ ಅವಳು. ಅವಳದಾರ ಮಾನ ಮರಗೋದಿಲ್ಲ ಅಂತ ಇಲ್ಲೇ ಇರ್ತಾನೆ ಅಂದ್ರೆ ನಾವು ಇಸ್ಕೊಂಡು ಕೂತ್ಕೊಳ್ಳೋಕ್ಕದ? ಅವಳು ತನ್ನ ಬುದ್ಧಿ ಇಲ್ವಾ? ಮಕ್ಕಳನ್ನ ಇಸ್ಕೂಲ್ ಬಿಡ್ಸ್ಕೊಂಡು 15 ಇಲ್ಲೇ ಅವಳಲ್ಲ, ಕಡ್ದೋಗ್ಬೇಕಂತ ಜ್ಞಾನ ಇಲ್ವಾ? ಸರಿ ಯಾಕೆ ಮಾತಾಡಮಿ? ಅಕ್ಕ ಕೇಳಿಸ್ಕೊಂಡಳು ನೋಡು. ಅಕ್ಕ ಏನಾರು ಕುತ್ಕೊಂತ ಇದ್ದಾಳೆ, ಬೆಳಗ್ತಾಳೆ, ತೊಳಿತಾಳೆ, ಬಟ್ಟೆ ಒಗಿತಾಳೆ, ಎಲ್ಲ ಕೆಲಸನೂ ಮಾಡ್ತಾನೆ. ಯಾಕೆ ಹಿಂಗೆ ಆಡ್ತಾ ಇದೀನಿ ನೀನು? ಒಂಚೂರು ಇಟ್ಟು ಬೇಸ್ಕೊಡಕ್ಕಾಕಿಲ್ವಾ? ಸುಮ್ಮನಿರು. ಇನ್ನೇನು ಮಾಡೋಕ್ಕಾದದು? ಕಷ್ಟ ಅಂದ್ಬಿಟ್ಟು ಅಪ್ಪನ ಮನೆ ಅಂತ ಬಂದದೆ ಅಂಥದ್ರಲ್ಲಿ ನಿಂಗೆ ಆಡ್ತಿದ್ಯಲ್ಲ ಸರಿ ನೀನು? ಸುಮ್ಮನಿರಮಿ, ಅರ್ಚ್ಬೇಡ. ಅಕ್ಕ ಬೇಜಾರು ಮಾಡ್ಕೊತಾಳೆ. ಗರಪ್ಪ ನಿನಗೆ ಎರ್ತಿಗೆ ಹಂಗಾರು ಯಾಕುಟ್ಟೋಲಿ ಸಾಯ್ಲಿ ನೀನು ತಲೆಗೆಸ್ಕೊಳಕ್ಕಿಲ್ಲ. ನೀನು ಕೊಟ್ಟಿಗೆ ನಿಮ್ಮ ಅಕ್ಕ ನಿಮ್ಮ ವಾಪ ಚೆನ್ನಾಗಿರ್ಬೇಕು. ಹಂಗಾಗಿರುತ್ತಾನೆ ನನ್ನ ಪರಿಸ್ಥಿತಿ ಹಿಂಗೆ ಮಾಡಿರೋದು. ನೀನು ಏನು ಪರಿಸ್ಥಿತಿ ಆಗಿತ್ತು ಅಂತ ಹಿಂಗಾಡಿ ನೀನು? ಏನು ಕಮ್ಮಿ ಆಗಿದೆ ನಿನಗೆ? ಉಣ್ಣಕ್ಕಿಲ್ವ, ತಿನ್ನಕ್ಕಿಲ್ವ, ಉಡಕ್ಕಿಲ್ವ? ಅಯ್ಯೋ ಚೆನ್ನಾಗಿ ನೋಡ್ಕೊಂಡಿಲ್ಲ ಕಣಪ್ಪ. ಕಿವಿಗೆ ಮೂಗೆ ಕೈಗೆ ಎಲ್ಲ ತಪ್ಪು ನೇತಾಕಿದ್ದೀನಿ ನೀನು. ನಾಚಿಕೆ ನಿನ್ಗೆ ಹಿಂಗೆ ಮಾತಾಡಕ್ಕೆ ನೀನು. ಯಾಕಮ್ಮಿ ಬಳೆ ತೋರ್ಸಕ್ಕಿಲ್ವ? ಜಾತ್ರೆ ಕರ್ಕೊಂಡೋಗಿ ತೋರ್ಸ್ರೆ ಬಿಚ್ಚಿ ಮಾಡಿ ಕತಿಯೇ. ನಿನ್ನ ಬಳೆ ತೋರಿಸಿದಾರೆ ಅಕ್ಕೆ ಹಾಕೊಂಡು ಎಲ್ರಿಗೂ ತೋರಿಸ್ತೀನಿ. ಹೋಗು ಸುಮ್ಮನಿರಮಿ. ನೋಡು, ನಮ್ಮ ಅಕ್ಕ ಬೇಜಾರಲ್ಲಿ ಬಂದವಳೆ. ಅದು ಏನು ಸಮಸ್ಯೆ ಅಂತಲೂ ಹೇಳ್ತಾ ಇಲ್ಲ. ಸುಮ್ಮನಿರು. ನಮ್ಮ ಅಕ್ಕಂಗೆ ಬೇಜಾರು ಮಾಡಬೇಡ. ನನಗೆ ಬೇಜಾರಾದ್ರೂ ನಿನ್ ಪರವಾಗಿಲ್ಲ, ನಿಮ್ಮ ಅಕ್ಕನ ಮಾತ್ರ ಬೇಜಾರಾಗಬಾರ್ದು ಅಲ್ವಾ? ನೀನು ಎತ್ತಿಗೂ ನಿಂಗೂ ಬೆಂಕಿ ಯಾಕಂದರು. ನೋಡು, ಸುಮ್ಮನೆ ಜಾಸ್ತಿ ಕೋಪ ಬರ್ಸ್ಬೇಡ ನನಗೆ. ನಾನು ಏನಪ್ಪ ಅಂದರೆ ಸುಮ್ಮನೆ ನಮ್ಮ ಮನೇಲಿ ಗಾಲಟಿ ಎತ್ಕೊಂಡ್ರೆ ನಮ್ಮ ಅಕ್ಕ ಬೇಜಾರು ಮಾಡ್ಕೊತಾಳೆ ಅಂತ ಸುಮ್ಮನೆ ನೀನು ಬಾಯ ಮುಚ್ಕೊಂಡು ಸುಮ್ಮನಿದ್ಬಿಡು. ನಿಮ್ಮ ಅಪ್ಪನಟ್ಟಿಂದ ಏನು ಓದ್ಕೊ ಬಂದಿಲ್ಲ ನಮ್ಮ ಅಕ್ಕಂಗೆ ಮಾಡೋಕ್ಕೆ. ನೀನು ಏನು ತೊಂದಾಕಿರೋದು ಮಾಡೋಕ್ಕೆ ಕಷ್ಟವೇ ನಿನಗೆ? ಮಾಡೋಕ್ಕೆ ಕಷ್ಟವಾ? ಹೋಗಾಡ್ದಿ ನಿಮ್ಮ ಅಪ್ಪನ ಮನೆಗೆ. ಅಯ್ಯಪ್ಪ, ಇಷ್ಟ್ರ ಮಟ್ಟ ತಲೆಗೆಸ್ಬಿಟ್ರ ನಿಮ್ಮ ಅಕ್ಕ? ಇಷ್ಟ್ರ ಮಟ್ಟಿಗೆ ನೋಡು, ಅವಳು ಬರೋಕ್ಕಿಂತ ಮುಂಚೆ ನಾನು ಹೇಳ್ದಾಗ ಕೇಳ್ಕೊಂಡಿದ್ದೆ. ಈಗ ಅವಳು ಬಂದ್ಲಲ್ಲ, ನೋಡು ಏನೋ ಚಾಡಿ ಸುತ್ತಲೇನೋ ನೀನು ಎರ್ತಿಗೆ ಚೆನ್ನಾಗಿ ನೋಡ್ಕೊಬೇಕನಪ್ಪ ಅಂತ ಅದಕ್ಕೆ ನೀನು ಹಿಂಗೆ ಅಂತ ಇದೆಯೇ. ಹುಚ್ಚಬಿ ಬಾಯ, ನಮ್ಮ ಅಕ್ಕನ ಬುದ್ಧಿ ಕಲಿಕೆ ಅವ್ಳು ಕಾಲು ನೀನು ಗುರು ಹಾಕಿಲಕತ್ತೆ ಅಂತೆ. ಗಂಡನ ಕೊಟ್ಟು ಬಾಟ ಮಾಡ್ಕೊಂಡು ಇಲ್ಲಿ ಗಂಟ್ಲು ಅವಳಲ್ಲ. ಅದು ಕೇಳು, ನಮ್ಮ ಅಪ್ಪನ ಮನೆಗೆ ಕೆಟ್ಟು ಬರಬಾರ್ದು ಅಂದ್ಕೊಂಡು ನಮ್ಮ ಅಕ್ಕ ಎಷ್ಟು ಕಷ್ಟಪಡ್ತಾವಳ ಅಲ್ಲಿ ಅಂತ ನನಗೆ ಗೊತ್ತು. ಸುಮ್ಮನೆ ಜಾಸ್ತಿ ಮಾತಾಡಬೇಡ, ಸುಮ್ಮನೆ ಇರೋದು ಕಲಿ ನೀನು. ಓಹೋ ದೊಡ್ಡ ಬಾರಿ ಕೈ ಹೇಳ್ಬಿಟ್ಟ ಇವನು. ಹೇಳಿದ್ನಲ್ಲ ಈಗ ನಾನು ಇವ್ನು ಮಾತು ಕೇಳಬೇಕು. ಸುಮ್ಮನೆ ಎದ್ದು ಹೋಗಿ ಆಚೆ ಮರುವಾದಿಂದ ಕಳಿಸು. ಸರಿ ಆಯ್ತು, ನೀನು ಇನ್ನು 2 ದಿವಸ ಟೈಮ್ ಕೊಡ್ತೀನಿ. ಏನಾರು ಹೋಗ್ಲಿಲ್ಲ ಅಂದರೆ ಹೆಂಗೆ ಹೇಳ್ಬಿಟ್ಟು ಕಳಿಸ್ಬೇಕು ಅಂತ ನನಗೂ ಗೊತ್ತು. ನಾನು ಇವತ್ತೋದಳೆ ಏನೋ ನಾಳೆ ಹೋದಳೆ ಅಂತ ಸುಮ್ಮನೆ 15 ಆಗದೆ ಬಂದು ಅಲ್ಲಿ ಹೋಗ್ಬೇಕು. ಬದುಕಟ ಬಾಟ ನೋಡ್ಬೇಕು ಅನ್ನೋ ಗ್ಯಾನ್ ಇಲ್ವಾ? ಇಲ್ಲಿ ಕುತ್ಕೊಬಿಟ್ರೆ ಪುಕ್ಸಟ್ಟೆ ಸಿಗ್ತದೆ ಅನ್ಕೊ ಉಣ್ಕೊಂಡು ಊಟ ಬಿಟ್ಟಿದ್ದಲ್ಲ. ಏನು ತೋಳ ತಿನ್ಕೊಂಡು ನೋವುನ್ ಜಾಸ್ತಿ ಹೊತ್ಬಿಟ್ಟು ನೀನು ನೋವುನ್ ಬಡ್ಡಿ. ನಮ್ಮ ಅಕ್ಕನ ಬಗ್ಗೆ ಒಂದು ಮಾತಂದ್ರೆ ಲೋಪರ್ ಬಡ್ಡಿ. ಅಲ್ಲ ಮಾತಾಡ್ಲಿಂತ ಸುಮ್ಕಿನಿ ಅಂತವ ಬಂಚತ್ ಹೊಡೆದಾಕ್ಬಿಡ್ತೀನಿ ನೀನು ನೋವು. ನೀನು ಬೆಂಕಿ ನಮ್ಮ ಊಟದ ಮಾತಾಡಿ ನೀನು, ನಮ್ಮ ಊಟದ ಮಾತಾಡಿ ಎತ್ತೆ ತಂದಿದ್ದೀನಿ ನೀನು. ಓಹೋ ಇವ್ರು ಅವ್ವ ಮಾತ್ರ ಇವ್ನು ಎತ್ತವಳೆ, ನಮ್ಮ ಅವ್ವ ಕಕ್ಬಿಟ್ಟವಳೆ. ನಮ್ಮ ಅವ್ವನ ಕರ್ಸರೇನಿಲ್ಲ ಬಂದು ಮಕ್ಕ ಉಗ್ದುತ್ತೈತಾಳೆ ನಿನಗೆ.
ಎತ್ತಿಗೂ ನಿಂಗೆ ಬೆಂಕಿ ಹಾಕ ಮಾನ ಮರೋದಿಲ್ಲ ನೀವು ಬೀದಿ ನಿಂತ್ಕೊಂಡು ಹರಾಜಾಕ್ಬಿಡ್ತೀನಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಬಂದವನೇಲಿ ಹೇಳಕ್ಕೆ ನನಗೆ ಅವರೆಲ್ಲ ಎದ್ದಿ ಸುಮ್ಮನೆ ಜಾಸ್ತಿ ಮಾತಾಡ. ನಮಗೆ ಮನೆಯೊಳಗೆ ನಿಮ್ದು ಏನದೇ ಇಲ್ಲಕ್ಕ ತಗೋತಕ್ಕೆ ಎತ್ತಾಗೆಂತ ಸಾಯೇನೆ ಕಷ್ಟ ಅನ್ಕೊಂಡು ಅಪ್ಪನ ಮನೆಗೆ ಬಂದು ನಮ್ಮ ಅಕ್ಕನ ಹೆಂಗೆ ಕಳ್ಸೋ ನಾನು ಬಾಯ್ಬಿಟ್ಟು ಈ ಬಂಡವಾಳ ಬದುಕೋಕೆ ಏನಾರು ಮಾಡ್ಕೊಂಡು ಸತ್ತೋಗ್ಬಿಟ್ರೆ ನಿಮ್ದು ನಾನು ಸಾಯವು ನೀನು ಯಾರು ಹಿಡ್ಕೊ ಕೂತಿದಾರ ಸಾಯ್ಬೇಡ ಅಂತ ಜಾಸ್ತಿ ಮಾತು ಕಿತ್ತಾಬೇಡ ಹೆದೋಗು ಬಂದವನೇ ಇಲ್ಲಿ ಏನ ನೀನು ಇದ್ದು ಕೆಟ್ಟೋದೆ ಎಷ್ಟೊತ್ತಲ್ಲಿ ಒಲೆ ಮುಂಗಡೆ ಕೂತ್ಕೊಂಡು ಬೇಯಕ್ಕೆ ಬೆಳೆ ಕೊಡ್ತಾಳೆ ಬಟ್ಟೆ ಕೊಡ್ತಾಳೆ ಅಂದ್ಬಿಟ್ರೆ ಧರ್ಮಕ್ಕೆ ಮಾಡಲ್ಲ ಬುದ್ಧಿ ಕಳಕ್ಕೆ ನನಗೆ ತಿಳ್ಪದಿದ್ದು ಒಬ್ಬಳಿಗೆ ಮಾಡಕ್ಕೆ ಒಳಗೆ ತಾಳೆ ತಿಂತಾನೆ ಹೇಳಾಗು. ನೀನು ಕಾಲು ಕಟ್ಕೊತೀನಿ ನಮ್ಮ ಅಕ್ಕನ ಮುಂಗಡೆ ಗಿಂಜಬೇಡ ಈ ಮಾತುಗಳನ್ನು ಕೇಳಿಸ್ಕೊಂಡ್ರೆ ನಮ್ಮ ಅಕ್ಕ ನಿಜಕ್ಕೂ ಜೀವ ಮಾಡಿಕೊಂತಿರಕ್ಕಿಲ್ಲ ಅದೇನು ನೋವಾಗಿರೋದು ಅಂತ ನೋಡಿ ಹೇಳ್ಕೊತಾ ಇಲ್ಲ. ನಿಮ್ದು ಅಮ್ಮಯ್ಯ ನಿನ್ನ ಕಾಲು ಕಟ್ಕೊತೀನಿ ನಿನ್ನ ಕೈ ಮುಗಿತೀನಿ ನಮ್ಮ ಅಕ್ಕನ ಮುಂಗಡೆ ಏನು ಮಾತಾಡಬೇಡ ನೀನು. ಸೀಮ್ಗಿಲ್ಲ ಅಕ್ಕ ನೀನು ಯಾರು ಪಡೆದಿದ್ದಾರೆ ಇಂಥ ಅಕ್ಕನ ಹೋಗೋಗು ನೀನು ಎತ್ತಿಗೂ ನಿಂಗೆ ಬೆಂಕಿ ಹಾಕಂದರು. ಆಯಿತು ನೋಡು ಅಕ್ಕ ಇರಷ್ಟು ದಿವಸ ಇರಲಿ ನಿನ್ನ ಅಮ್ಮಯ್ಯ ಏನು ಅನ್ಬೇಡ ನೀನು ಕಾಲು ಕಟ್ಕೊತೀನಿ. ಈ ನಾಟಕ ಚೆನ್ನಾಗಿದ್ದಿ ಕಾಲು ಕಟ್ಬೇಕು ನೀನು ಅದ್ರ ಬದಲು ಹೇಳು ಹೋಗಿ ನಿನ್ನ ಗಂಡ ಮನೆ ಬಾಟ ಮಾಡು ಅಂತ. ಆಯಿತು ಸುಮ್ಮನೆ ರಮಿ ನಿಂದ ಅಮ್ಮಯ್ಯ ಕಣಮಿ ನೋಡು ನೀನು ಕಾಲು ಕಟ್ಕೊತೀನಿ ನಮ್ಮ ಅಕ್ಕನಿಗೆ ಏನು ಅನ್ಬೇಡ ಕಣಮಿ. ಇನ್ನು 15 ದಿವಸ ಸುಮ್ಮನೆ ಇರ್ತೀನಿ ಆಗಿದ್ದಾಯ್ತು ಅಂದ್ಕೊಂಡು ಆಮೇಲೆ ಮಾತ್ರ ಅವಳು ಹೋಗ್ಲಿಲ್ಲ ಅಂದ್ರೆ ಮಾತ್ರ ನಾನೇ ಹೊಂಟೋಯ್ತೀನಿ ಇನ್ನು ಸತ್ರು ಬರಕಿಲ್ಲ ಮನೆಗೆ. ಆಯಿತು ಸುಮ್ಕಿರು ಅವ್ನು ಅಪ್ಪನ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೊತಾರೆ ಗೊತ್ತಾ. ಸುಮ್ಕಿರು ನೀನು ಬೇಜಾರು ಮಾಡ್ಬೇಡ ನೀನು ಸುಮ್ಮನಿರು. ಸರಿ ಆಯ್ತು ಹೊಡಿಗೆ ಐತೆ ಒಟ್ಟು ಹೊಲ್ಟ ತಗೋಬಾ ಅಕ್ಕ ಎಲ್ಗೋಯ್ತು ಅದೆಲ್ಲ ಅಲ್ಲಿ ಪಾತ್ರೆ ಬೆಳ್ತಿದ್ದಾಳೆ ಇಟ್ಲ ಕೂತ್ಕೊಂಡು. ಸರಿ ಹೊಡಿಗೆ ಐತೆ ಹೊಲ್ಟ ತಗೋಬಮ್ಮಿ ಸತ್ತಿ ಹೋಗು ನಾಚಿಕಾಯ್ಕಿಲ್ಲ ನಾಚಿಕೆ ಮಾನ ಮರದಿಲ್ ಮುಂಡೆವು. ಅಯ್ಯೋ ಶಿವನೇ ಯಾಕಪ್ಪ ನನಗೆ ಈ ಕಷ್ಟ ಕೊಟ್ಟೆ ಕಷ್ಟ ಅಂತ ಅಪ್ಪನ ಮನೆಗೆ ಬಂದರೆ ನನ್ನ ನಿಂಗೆ ಅಂತಳಲ್ಲ. ಅಯ್ಯೋ ನನ್ನಿಂದ್ರಂತ ಅಮ್ಮನಿಗೆ ಹಿಂಸೆ ಆಯ್ತದಲ್ಲಪ್ಪ. ಅಯ್ಯೋ ಯಾಕಾರು ಬಂದು ಕಷ್ಟ ಕಾಲದಲ್ಲಿ ಅಪ್ಪನ ಮನೆ ಆಯ್ತದೆ ಅಂತ ಬಂದರೆ ಇವತ್ತು ನನ್ನಿಂದ ಅವ್ರು ಜಗಳಾಡಂಗೆ ಆಯ್ತದೆ. ಮೊದಲು ನಾನು ಊರಿಗೆ ಹೋಗ್ಬೇಕು ಈ ಮರೆ ಬೇರೆ ನಾವು ಬಂದು 15 ದಿವಸ ಆದ್ರೂ ನಾನು ಹೆಂಡತಿ ಮಕ್ಕಳು ಬದುಕಿದಾರ ಸತ್ತಿದಾರ ಅಂತ ತಿರುಗಿ ನೋಡ್ಲಿಲ್ಲ. ಇವತ್ತು ಬರ್ತಾನೆ ನಾಳೆಗೆ ಬರ್ತಾನೆ ಕರೆಯಕ್ಕೆ ಅಂತ ಕಾದಿ ಸಾಕಾಯ್ತು. ಇಲ್ಲಿ ನನ್ನ ತಮ್ಮನ ಜೀವನ ಹಾಳು ಮಾಡೋದು ಬೇಡ ಮೊದಲು ನಾನು ಹೊಂಟೋಗ್ಬಿಡ್ಬೇಕು. ಅಕ್ಕ ಮಗ ಅಕ್ಕ ಯಾವಾಗ ಬಂದೆ ನೀನು? ಈಗ ತಾನೇ ಬೆಳಗ್ಬಿಟ್ಟು ಒಳಗೆ ತಗೊಂಡು ಹೋಗೋದ ಪಾತ್ರೆ ಅನ್ಕ ಬುಸ್ ತಗೊಳಕ್ ಬಂದೆ ಕಣವ. ಸರಿ ಅಕ್ಕ ಅವನು ಅಪ್ಪನು ಹೊಲ್ತವೆ ಅವ್ರೆ ಮಗ ಕನಕ ಊಟ ತಗೊಂಡು ಹೋಗೋದಂತ ಬಂದೆ ಇನ್ನೂ ಅಡಿಗೆ ಆಮೇಲೆ ತಕ ಬಂತ ಅಂದಿನೋಳ್ನ. ಅಯ್ಯೋ ನಾನು ತತ್ತೀನಿ ನಡಿ ಮಗ. ಅಯ್ಯೋ ಬಿಸ್ಲಿರಕ್ಕ ಭಾವನೆ ಒಂದಿತ್ತು ಹೊಲ್ತ ಕಳ್ಸಕ್ಕೆ ನಿನ್ನ ಹಂಗಿರ್ಸ್ಕೊಂಡತೆ ಇಲ್ಲೇ ಕೆಲಸ ಮಾಡಿ ನಾವೆಲ್ಲ ಇಲ್ವಾ ನೀನು ನಮ್ಗೆ ಭಾರವಾಗಿದ್ಯಾ ಸುಮ್ಮನಿರು. ಅಯ್ಯೋ ಇಲ್ಲ ಕಣ್ ಸುಮ್ಕಿರ್ ಮಗ ನನಗೂ ಕುಂತಿ ಬೇಜಾರಾದಂಗಾಗದೆ ಹೊಲ್ತಕ್ಕೆ ಬರ್ತೀನಿ. ಯಾರ ಕನಕ ನಿನ್ನ ಮನೇಲಿ ಆರಾಮಾಗಿರು ಅವ್ಳು ತತ್ತಾಳಂತೆ. ಅಯ್ಯೋ ಅವಳು ಸಾಕಾಯ್ತಾಳೆ ಮಗ ಸುಮ್ಮನಿರು ನಾನಾದ್ರೇನು ತತ್ತೀನಿ. ನಿನ್ನ ಖುಷಿ ಕನಕ ಆಯ್ತು ಅಕ್ಕ ಐಕ್ಲಕ್ಕ ಎಲ್ಲ ಆಚೆಲ್ಲ ಆಡ್ತಿರ್ಬೋದು ಕಣ್ ಮಗ. ನಮ್ಮ ಸೀತಂಗೆ ಮಾತ್ರ ರಾಮನ ಮೇಲೆ ಭಾಳ ಆಸೆ ಕನಕ ಮದುವೆ ಮಾಡ್ಕೊಬಿಡ್ಬೇಕು. ಅಯ್ಯೋ ನನಗೂ ಅದೇ ಆಸೆ ಕಣ್ ಮಗ ಸೀತನ ನನ್ನ ಮನೆಗೆ ಮದುವೆ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ರಾಮನ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸ ಕೊಡಿಸ್ಬಿಟ್ರೆ ನಾನು ಸೊಸೆ ಚೆನ್ನಾಗಿ ನೋಡ್ಕೊತೀನಿ ಕಣ್ ಮಗ. ಓ ಹೆಂಗೋ ಅಕ್ಕ ಒಳ್ಳೇದಾಲಿ. ಸರಿ ಕನಕ ಆಯ್ತು ನಾನು ಹೊಲ್ತ ಕೊಚ್ಚಿನ ಮತ್ತೆ ಅಡ್ಗೆ ತಂದಿಯಾ? ಸರಿ ಮಗ ತತ್ತೀನಿ ಬೋಸಿ ತಗೊಳಕ್ಕೆ ಅಂತ ಬಂದೆ ಕಣ್ ಮಗ ತಕ ಒಯ್ತೀನಿ. ಸರಿ ಕನಕ ಆಯಿತು. ಏನೋ ಅಕ್ಕ ನೋಡ್ರೆ ಅಯ್ಯೋ ಅನಿಸ್ತದೆ ನಮ್ಮ ಮನೆ ಮುಂಡೆ ದರದ್ರ ಮುಂಡೆ ಅದನ್ನ ಎತ್ತಿ ನಮ್ಮ ಅಕ್ಕನ ನೋಡೋದು ಅದು ಹೆಂಗಾರೋಳು ಮಾತಾಡಕ್ಕೆ ಮನ್ಸು ಬಂದದ್ದು ಒಂದು ಇರುಕು ನೋವು ಮಾಡಲ್ಲ ನಮ್ಮ ಅಕ್ಕ ಅಂತೇಳಿಗೆ ಇಷ್ಟೊಂದು ಬೆಟ್ಟದ ಗಾತ್ರ ನೋವು ಸಿಗ್ತದಲ್ಲಪ್ಪ. ಅಯ್ಯೋ ನಮ್ಮ ಅಕ್ಕನ ಬಾಯ್ಬಿಟ್ಟು ಹೋಗುವಂತ ಹೆಂಗಪ್ಪ ನಾನು ಹೇಳನೆ ಹೋಗುವನು ಅಂತ ಕೂತಾಳಲ್ಲ ಈ ಮನೆ ಮುಂಡೆ ಬಡ್ದು ಓಡಿಸ್ಬಿಡೋದು ಅನ್ನಿಸ್ತದೆ. ಏನು ಮಾಡೋದು ಅಯ್ಯೋ ಅವ್ರ ಹೊತ್ತಿಗೆ ಬಂದಂತೆ ಅವಳು ಚಾಡಿ ಹೇಳ್ಕೊಟ್ಬಿಟ್ಟು ಗಂಡ ಹೊಡೆದು ಕಳಿಸ್ಬಿಟ್ಟದೆ ಅಂತ ನಮ್ಮ ಅಕ್ಕನ ಮೇಲೆ ದೂರ ಓಡಿಸ್ಬೇಕಲ್ಲ ಅನ್ಕೊಂಡು ಬಾಯಿ ಮುಚ್ಕೊಂಡಿವ್ನಿ. ಇಲ್ಲಾಂದ್ರೆ ಬಡ್ಡಿ ಸುಮ್ಮನೆ ಬಿಡ್ತಿದ್ನಾ ನಮ್ಮ ಅಕ್ಕನ ಮೇಲೆ ಒಂದು ದೂರ ಬರಬೇಡ್ದು ಜನ ಆಡ್ಕೋಬೇಡ್ದು ಅನ್ನೋದೊಂದಕ್ಕೋಸ್ಕರ ಬಾಯಿ ಮುಚ್ಕೊಂಡು ಸುಮ್ಮನಿವ್ನಿ. ಸರಿ ಕಣ್ರಪ್ಪ ಬರ್ತೀನಿ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರಾ ನಮಸ್ಕಾರ.